ನಾನು 2024 ಅಲ್ಲಿ ಫಸ್ಟ್ ಅಟೆಂಡ್ ಮಾಡಿದೆ ವರ್ಕ್ಶಾಪ್ ನ. ಅಂದ್ರೆ ಡೈಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಸತಿ ಒಂದ್ಸಲ ಅಟೆಂಡ್ ಮಾಡ್ಬೇಕು ಅನ್ನಿಸ್ತು, ಹಾಗೆ ಅಟೆಂಡ್ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ತರ ಬಂತು ನನಗೆ. ಸರ್ ಗುರುಗಳು ಹೇಳೋ ತರ ಡೈಲಿ 4:30 ಎದ್ದೊಳೋದು ಅದೆಲ್ಲ ಮಾಡ್ತಾ ಇದ್ದೆ. ಮತ್ತೆ ಈ ಅಕ್ಷತೆಗಳಲ್ಲಿ ಅಫರ್ಮೇಶನ್ ಅದೆಲ್ಲ ಮಾಡ್ತಾ ಇದ್ದೀನಿ. ಅದ್ರದ್ದು ಉಪಯೋಗ ಆಗಿದೆ ನನ್ಗೆ. ಆಮೇಲೆ ಮತ್ತೆ ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟು ಬಿಟ್ಬಿಟ್ಟೆ ಎಲ್ಲಾನು. ಅಂದ್ರೆ ಈಗ ಸರ್ ಇದು ಗುರುಗಳು ಹೇಳ್ತಿದ್ರಲ್ಲ, ನನ್ಗೆ ಇಷ್ಟ ಹಣ ಬೇಕು ಅಂದ್ರೆ ನೀವು ಕೇಳ್ಕೊಳ್ಳಿ ವಿಶ್ವನೇ ಬರುತ್ತೆ ಅಂತ. ಅದು ಖಂಡಿತ ಸತ್ಯ. ನಾನು ಸುಮ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಒಡವೆ ಹಾಕಿದ್ದೆ, ಈಗ ಲಾಂಗ್ ಚೈನ್ ಗೋಲ್ಡ್ ಚೈನ್ ಹಾಕಿದ್ದೆ. ನನ್ನ ಹತ್ರ ದುಡ್ಡು ಇರ್ಲಿಲ್ಲ, ನನಗ್ ಗೊತ್ತಿಲ್ಲ, ಹೆಂಗಾದ್ರೂ ಸರಿ ನಾನು ಗೋಲ್ಡ್ ಚೈನ್ ಬಿಡ್ಸ್ಕೊಂಡ್ ಬರ್ಬೇಕು, ಹಾಕ್ಬಿಟ್ಟಿದೀನಿ. ಗೋಲ್ಡ್ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ, ಬಿದ್ದಿದೆ ಅನ್ಬಿಟ್ಟು ನನಗ್ ಗೊತ್ತಿಲ್ಲ. ವಿಶ್ವಕ್ಕೆ ನಾನು ಬೇಡ್ಕೊಂಡೆ. ಅದ್ ಹೆಂಗಾಯ್ತು ಅಂತ ಗೊತ್ತಿಲ್ಲ. ನಮ್ಮ ಅಕ್ಕ ಎಲ್ಲ ಹೆಲ್ಪ್ ಮಾಡಿದ್ರು. ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ 2-3 ಆರ್ಡರ್ಗಳು ಚೆನ್ನಾಗ್ ಬಂತು. ಡೈಲಿ ಬೇಡ್ಕೊಂತ ಇದ್ದೆ. ನಾನು ಯಾರ ಹತ್ರ ಸಾಲ ಮಾಡ್ದಂಗೆ ನಾನು ಹಾಕಿರೋ ಚೈನ್ನ 3,80,000 ರೂಪಾಯಿ ಆಗಿತ್ತು. ನನ್ಗದು ಬಿಡ್ಸ್ಕೊಂಬರ್ಬೇಕು ನನ್ ಮನೆಗೆ ಅಂತ ಬೇಡ್ಕೊಂತ ಇದ್ದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವಲ್ಪ ಒಳ್ಳೆ ಕ್ಲೈಂಟ್ಸ್ ಎಲ್ಲ ಸಿಕ್ಕಿ ನಮ್ಮ ಹಸ್ಬೆಂಡ್ಗೆ ಪ್ರೋಗ್ರಾಮ್ ಸಿಕ್ತು. ನಮ್ದು ಯೂಶಲಿ ಸೌಂಡ್ ಸಿಸ್ಟಮ್ ಕೆಲಸ ಮಾಡ್ತಾ ಇರೋದು ಸಿಕ್ತು ನನಗೆ. ಅದು ಸಿಕ್ಕಾದ್ಮೇಲೆ ಒಡವೆನ್ ಬಿಡ್ಸ್ಕೊಂಡ್ ಬಂದೆ. ಮತ್ತೆ ಆಮೇಲೆ ಆತರ ಅಫರ್ಮೇಶನ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಎಲ್ಲೋ ಮತ್ತೆ ಅಫರ್ಮೇಶನ್ ನಿಲ್ಸ್ತಾ ಇದ್ದೀನಿ. ಹಾಗೆ ಅದಕ್ಕೋಸ್ಕರ ಮತ್ತೆ ಗುರುಗಳ ಆಶೀರ್ವಾದ ಬೇಕು ಅಂತ ಇದಕ್ಕೋಸ್ಕರ ತುಂಬಾ 4-5 ಮಂತ್ಸ್ ಇಂದ ಪ್ಲಾನ್ ಮಾಡ್ತಾ ಇದ್ದೆ, ಬರ್ಬೇಕು ಅಂತ. ಇವತ್ತು ಮತ್ತೆ ಅದಕ್ಕೆ ಈಗ ಮತ್ತೆ ಬಂದಿದ್ದೀನಿ. ಸ್ವಲ್ಪ ಇನ್ನೊಂದ್ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬರ್ಲಿ, ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಆಗ್ಲಿ, ಮತ್ತೆ ಆತರ ಎಲ್ಲ ಅನ್ಕೊಂಡ್ ಬರ್ತಾ ಇದ್ದೀನಿ. ಗುರುಗಳಿಂದ ಅನುಕೂಲ ಆಗಿದೆ. ಬೆಳಗಿನ ಅಟೆಂಡ್ ಮಾಡಿದಾರೆ ಮ್ಯಾಮ್. ಇದು ಸಾಲದೋಷ ಆಗಿರೋದ್ರಿಂದ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ನಿಮಗೆ ಇದು? ಅಂದ್ರೆ ಇಂಪಾರ್ಟೆಂಟ್ ಆಗಿದೆ. ನಾನು ಫಸ್ಟ್ 2024 ಬಂದಾಗೇನೆ ನಾನು ಡೈಲಿ ಬರಿತಾ ಇದ್ದೀನಿ, ಲೆಕ್ಕದ ಬಜೆಟ್ ಎಲ್ಲ ಬರಿತಾ ಇದ್ದೀನಿ. ಏನಂದ್ರೆ ಒಂದ್ ಸ್ವಲ್ಪ ದಿವಸ ಮತ್ತೆ ಅದೇನೋ ಹೇಳ್ತಾರಲ್ಲ, ಹೊಸದಲ್ಲಿ ಮಾತ್ರ ಅಕ್ಷರ ಎತ್ತೆ ತೊಗಿತಾನೆ ಆಮೇಲೆ ಬಿಟ್ಬಿಡ್ತಾನೆ ಅಂತ, ಆ ರೀತಿ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದ್ದೆ. ಮತ್ತೆ ಇವಾಗ ಮಾಡ್ಬೇಕು ಅಂದ್ರೆ ಡೈಲಿ ಬರಿತಾ ಇದ್ದೀನಿ, ಬಟ್ ಅಷ್ಟು ನೀಟಾಗಿ ಈಚ್ ಅಂಡ್ ಎವ್ರಿಥಿಂಗ್ ಬರಿತಾ ಇರ್ಲಿಲ್ಲ. ಈಗ ಇವತ್ತು ಇಲ್ಲಿ ಗುರುಗಳಿಂದ ಬಂದಿದ್ದೆ ಏನಂದ್ರೆ ಕೆಲವೊಂದನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ. ಸಣ್ಣದನ್ನೆಲ್ಲ ಏನ್ ಬರೆಯೋದು, 100-150 ರೂಪಾಯಿನೆಲ್ಲ ಎಲ್ಲಿ ಬರೆಯೋದು, ದೊಡ್ಡ ಅಮೌಂಟ್ ಮಾತ್ರ ಬರ್ಕೊಳ್ಳೋಣ ನಾನು ಅಂತ ಅನ್ಕೊಂಡು ಸ್ವಲ್ಪ ಅದಕ್ಕೆಲ್ಲ ಖರ್ಚನ್ನೆಲ್ಲ ಮಾಡ್ತಾ ಇದ್ದೆ, ಎಕ್ಸ್ಪೆನ್ಸ್. ಬಟ್ ಇವತ್ತೇನಂದ್ರೆ ಈಚ್ ಅಂಡ್ ಎವ್ರಿ ಒಂದು 5 ರೂಪಾಯಿ ಇದ್ರೂ ಅದು ಲೆಕ್ಕ ಇಡ್ಬೇಕು ಅಂತ ತಿಳ್ಕೊಂತ ಇದ್ದೀನಿ. ಆತರ ಅನ್ಕೊಂತ ಇದ್ದೀನಿ. ನನ್ ಮಗ ಅವನ್ಗೂ ಅಷ್ಟೇ ಈಗ್ಲಿಂದಾನೆ ಜೀವನದಲ್ಲಿ ಹಣಕಾಸಿನ ಬಗ್ಗೆ ಗೊತ್ತಾಗ್ಲಿ, ಯಾವ್ದು ಖರ್ಚು ಮಾಡ್ಬೇಕು ಯಾವ್ದು ಖರ್ಚು ಮಾಡ್ಬಾರ್ದು. ಅಂದ್ರೆ ಯೂಶಲಿ ಮಕ್ಳು ವಾಂಟಿಂಗು ನೀಡ್ಸ್ಗೂ ವ್ಯತ್ಯಾಸ ಗೊತ್ತಿರಲ್ಲ. ಹಾಗಾಗಿ ನಾವ್ ಹೇಳಿದ್ರೆ ನಮ್ಮ ಅಮ್ಮ ಹೇಳೋದೇ ಹೀಗೆ, ಮೊಬೈಲ್ ಅಂದ್ರೆ ನಮ್ಮ ಅಮ್ಮ ಯಾವಾಗ್ಲೂ ಹಿಂಗೆ ಹೇಳ್ತಾಳೆ, ಮೊಬೈಲ್ ನೋಡ್ಬೇಡ ಅಂತಾನೆ ಹೇಳೋದು, ಅವಳು ಮಾತ್ರ ನೋಡ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಗುರುಗಳ ಮುಖಾಂತರ ಅವ್ನಿಗೂ ಸ್ವಲ್ಪ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಅವ್ನು ಇವತ್ತು ಕರ್ಕೊಂಡ್ ಬಂದಿದ್ದೀನಿ. ಅವ್ನಿಗೂ ಸ್ವಲ್ಪ ಇದೆ, ದೇವ್ರ ಬಗ್ಗೆ ಎಲ್ಲ ಇದೆ. ಹಾಗಾಗಿ ಗುರುಗಳ ಆಶೀರ್ವಾದ ಸಿಕ್ಕಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅವ್ನು ಕರ್ಕೊಂಡ್ ಬಂದಿದ್ದೀನಿ. ಎವ್ರಿ ಡೇ ವಿಡಿಯೋಸ್ ನೋಡ್ತೀನಿ, ಗುರುಗಳದ್ದು ವಿಡಿಯೋಸ್ ನೋಡ್ತೀನಿ. ನಿಮ್ಮ ಹೆಸರು? ಕುಶಾಲ್. ಸೊ ಏನಾಗ್ಬೇಕು ಅನ್ಕೊಂಡಿದೀರಾ ದೊಡ್ಡವರಾದ್ಮೇಲೆ? ಸಿಒ. ಯಾವ ಕಂಪ್ನಿಗೆ?